ಪಾಕಿಸ್ತಾನಕ್ಕೆ ಭಾರತೀಯ ನೌಕಾಪಡೆ ಖಡಕ್ ವಾರ್ನಿಂಗ್ ಅನ್ನು ಕೊಡ್ತಾ ಇದೆ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನಗಳು ತಾಲೀಮು ಮಾಡ್ತಾ ಇರೋದು. ರಫೇಲ್, ಮಿರಾಜ್ ಹಾಗೂ ಜಾಗ್ವಾರ್ ಜೆಟ್ಗಳ ಡ್ರಿಲ್, ಹಗಲು ರಾತ್ರಿ ಅನ್ನದೆ ಯುದ್ಧ ವಿಮಾನಗಳ ತಾಲೀಮು. ರಾತ್ರಿ ವೇಳೆಯೂ ಕೂಡ ಯುದ್ಧ ವಿಮಾನಗಳ ತಾಲೀಮು ನಡೆಸಲಾಗ್ತಾ ಇದೆ. ಎಕ್ಸ್‌ಪ್ರೆಸ್ ವೇ ಮೇಲೆ ಟೇಕ್ ಆಫ್, ಲ್ಯಾಂಡಿಂಗ್ ಅನ್ನ ಅಭ್ಯಾಸ ಮಾಡಲಾಗ್ತಾ ಇದೆ. ಇದು ಕೂಡ ಪಾಕಿಸ್ತಾನಕ್ಕೆ ನಡುಕವನ್ನ ಹುಟ್ಟಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಘೋಷಣೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಸಕಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಳ್ತಾ ಇರೋದು. ಎಲ್ಲದರಲ್ಲೂ ಕೂಡ ನಾವು ಅಭ್ಯಾಸವನ್ನು ಮಾಡ್ಕೊಳ್ಬೇಕು, ಸನ್ನದ್ಧರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ಎಂಥದ್ದೇ ಪರಿಸ್ಥಿತಿ ಆದ್ರೂ ಕೂಡ ನಾವು ಎದುರಿಸೋಕೆ ಬದ್ಧವಾಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಾಕ್ಟೀಸ್ಗಳನ್ನು ತಾಲೀಮನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ನೋಡಿ, ಉತ್ತರ ಪ್ರದೇಶದ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಭಾರತೀಯ ವಾಯುಪಡೆ IAF ಇಂಡಿಯನ್ ಏರ್ ಫೋರ್ಸ್ ಫ್ಲೈ ಪಾಸ್ಟ್ ಮತ್ತು ಲ್ಯಾಂಡಿಂಗ್ ವ್ಯಾಯಾಮವನ್ನು ನಡೆಸ್ತಾ ಇರೋದು. ಈ ಕವಾಯತುಗಳಲ್ಲಿ ರಫೇಲು, ಹಾಗೆಯೇ ಸುಖೋಯ್ 30, MKI, ಮಿರಾಜ್ 2000, MiG 29, ಜಾಗ್ವಾರ್ C-130J, ಸೂಪರ್ ಹರ್ಕ್ಯುಲಸ್, ಹಾಗೆಯೇ AN-32 ಸಾರಿಗೆ ವಿಮಾನ ಮತ್ತು Mi-17 V5 ಹೆಲಿಕಾಪ್ಟರ್ಗಳಂತಹ ವಿಮಾನಗಳು ಭಾಗವಹಿಸಿ ಪ್ರಾಕ್ಟೀಸನ್ನು ಮಾಡಲಾಗಿದೆ. ಈ ಕವಾಯತುಗಳಲ್ಲಿ ಸುಧಾರಿತ ಫೈಟರ್ ಜೆಟ್ಗಳು ಮತ್ತು ಸಾರಿಗೆ ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಎರಡೂ ತಾಲೀಮನ್ನು ಮಾಡಿರುವಂಥದ್ದು. ಹಗಲು ಮತ್ತು ರಾತ್ರಿ, ಅಂದರೆ ರಾತ್ರಿ ಸಂದರ್ಭದಲ್ಲೂ ಕಾರ್ಯಾಚರಣೆಯನ್ನು ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ರಾತ್ರಿ ಹೊತ್ತು ಈ ಟೇಕ್ ಆಫ್ ಆಗಿರ್ಬೋದು, ಲ್ಯಾಂಡಿಂಗ್ ಆಗಿರ್ಬೋದು, ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಪ್ರಾಕ್ಟೀಸನ್ನು ಮಾಡಲಾಗ್ತಾಗಿದೆ. ಹಾಗೆಯೇ ಈ ಫ್ಲೈ ಫಾಸ್ಟ್ಗಳು ಮತ್ತು ವಿವಿಧ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಕುಶಲತೆಗಳ ಚೆಕ್ಕಿಗೋಸ್ಕರ ಈ ಒಂದು ಚೆಕ್ಕನ್ನು ಮಾಡ್ತಾ ಇರುವಂಥದ್ದು. ಗಂಗಾ ಎಕ್ಸ್‌ಪ್ರೆಸ್ ವೇಯ 3.5 ಕಿಲೋಮೀಟರ್ ವಿಸ್ತಾರವು ಯುದ್ಧ ವಿಮಾನಗಳ ಹಗಲು ಮತ್ತು ರಾತ್ರಿ ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಭಾರತದ ಮೊದಲ ರಸ್ತೆ ರನ್ವೇ ಎಂಬ ಹೆಗ್ಗಳಿಕೆಯನ್ನು ಕೂಡ ಹೊಂದಿರುವಂಥದ್ದು. ಇದು ಪ್ರಾಕ್ಟೀಸ್ಗೆ ಅಂತಲೇ, ಇದನ್ನು ಕಾರ್ಯಾಚರಣೆಗೆ ಅಂತಲೇ ವಿನ್ಯಾಸಗೊಳಿಸಿರುವಂಥದ್ದು. ಮತ್ತು ಹಗಲು ಮತ್ತು ರಾತ್ರಿ ಎರಡೂ ಸಂದರ್ಭದಲ್ಲೂ ಕೂಡ ಟೇಕ್ ಆಫ್ ಆಗಿರ್ಬೋದು, ಲ್ಯಾಂಡಿಂಗ್ ಆಗಿರ್ಬೋದು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯುದ್ಧದ ಸಂದರ್ಭದಲ್ಲಿ. ನಾವು ಹಗಲು ರಾತ್ರಿ ಅಂತೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ನಿರಂತರವಾದಂಥ ತಾಲೀಮನ್ನು ನಡೆಸಲಾಗ್ತಾ ಇದೆ. ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸ್ತಾ ಇದೆ. ಯಾಕಂದರೆ ಭಾರತ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಈ ತಾಲೀಮುಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಆದರೆ ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸ್ತಾ ಇದೆ. ಹೇಗಪ್ಪ ನಾವು ಈ ಯುದ್ಧವನ್ನು ಎದುರಿಸೋದು ಅಂತ. ಆ ಕಾರಣಕ್ಕಾಗಿಯೇ ಎಲ್ಲರ ಹತ್ರನೂ ಹೋಗಿ ಕೇಳ್ಕೊಳ್ತಿರೋದು, ಅಂಗಲಾಚ್ತಾ ಇರೋದು, ಯುದ್ಧ ಬೇಡ ಅಂತ ಹೇಳಿ ಭಾರತೀಯರನ್ನು ನೀವು ಮಾತಾಡಿಸಿ ಭಾರತದವ್ರ ಜೊತೆಗೆ ಸಂಧಾನ ಮಾಡಿಸ್ಕೊಡಿ ಅಂತ ಕೇಳುವಂಥ ಕೆಲಸವನ್ನು ಇದೇ ಕಾರಣಕ್ಕೆ ಮಾಡ್ತಾ ಇರೋದು.